ಕ್ರಿಟಾ ಕಾರ್ನ ಪರ್ಚೇಸ್ ಮಾಡೋದಕ್ಕೆ 40 ಜನ ಬಂದಿದ್ದಾರೆ. ನನಗೆ ಇವತ್ತು ಕಾರ್ ಡೆಲಿವರಿ ಶೂಟ್ ಬುಕ್ ಆಗಿತ್ತು. ಲೊಕೇಶನ್ ಬಂದು ಹೆಸರುಘಟ್ಟ ರೋಡ್, ಟಿ ದಾಸರಳ್ಳಿ, ಬ್ಯಾಂಗ್ಳೂರ್. ನಾವು ಲೊಕೇಶನ್ ಹತ್ರ ರೀಚ್ ಆಗ್ತಾ ಇದ್ದಂಗೆನೆ ಡ್ರೋನ್ ಕ್ಯಾಮ್ರಾನ ಫ್ಲೈ ಮಾಡಿ ಶೋರೂಮ್ದು ಔಟ್ಡೋರ್ ಎಲ್ಲ ಶೂಟ್ ಮಾಡ್ಕೊಂಡೆ. ಡ್ರೋನ್ ನ ಸುಮಾರು 3 ಕಿಲೋಮೀಟರ್ಸ್ ಆಚೆ ಕಳಿಸಿದ್ದೆ. ಕ್ಲೈಂಟ್ ನನಗೆ ಟೈಮಿಂಗ್ಸ್ ಹೇಳಿದ್ದು ಆಫ್ಟರ್ನೂನ್ 3 o'clock ಗೆ. ಕ್ಯಾಮ್ರಾ ಗಿಂಬಲ್ ನ ತಗೊಂಡು ಶೋರೂಮ್ದು ಬೋರ್ಡ್ ಎಲ್ಲ ಶೂಟ್ ಮಾಡ್ಕೊಂಡೆ. ಕಾರ್ದು ಶೂಟ್ ಮಾಡೋಣ ಅಂತ ಡೋರ್ ತೆಗೆದು ಶೋರೂಮ್ ಒಳಗಡೆ ಹೋದೆ. ಕಾರ್ ಯಾವ ಕಲರ್ ಅಂತ ಈಗ ತೋರಿಸ್ತೀನಿ, ಫಾಲೋ ಮಾಡ್ಕೊಂಡ್ ಬನ್ನಿ. ಆಲ್ರೆಡಿ ಶೋರೂಮ್ ಅವರು ಕಾರ್ ಮೇಲೆ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ. ನಾನು ಕಾರ್ ಮೇಲಿರೋ ಸ್ಕ್ರೀನ್ ಓಪನ್ ಮಾಡ್ಬಿಟ್ಟು ಕಾರ್ದು 4 ಇಂಡಿಕೇಟರ್ ಆನ್ ಮಾಡ್ಬಿಟ್ಟು ಕಾರ್ದು ಫ್ರಂಟ್ ಫೇಸು ಮತ್ತೆ ಬ್ಯಾಕ್ ಸೈಡ್ ಒಳಗಡೆ ಇಂಟೀರಿಯರ್ ಮೀಟರ್ ಕಂಪ್ಲೀಟ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಕ್ಲೈಂಟ್ ಕಾರ್ ಒಳಗಡೆ ಕುತ್ಕೊಳಕ್ಕಿಂತ ಮುಂಚೆನೆ ನಾವೇ ಫಸ್ಟ್ ಕಾರ್ ಒಳಗಡೆ ಕುತ್ಕೊಂಡ್ಬಿಟ್ಟಿರ್ತೀವಿ. ಕಾರ್ದು ಶೂಟ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 4 o'clock ಆಯ್ತು. ಕ್ಲೈಂಟ್ ಇನ್ನೂ ಶೋರೂಮ್ ಹತ್ರ ಬರ್ಲೇ ಇಲ್ಲ. ನಾನು 6 o'clock ಗಂಟೆ ವೇಟ್ ಮಾಡಿ ನನಗೂ ನಿದ್ದೆ ಬಂದ್ಬಿಡ್ತು. ಅಷ್ಟೊತ್ತಿಗೆ ಶೋರೂಮ್ ಒಳಗಡೆ ಒಬ್ಬೊಬ್ರೇನೆ ಒಂದು 20 ಜನ ಎಂಟ್ರಿ ಆದ್ರು. ಕ್ಲೈಂಟ್ ಅಷ್ಟೊತ್ತಿಗೆ ಫೋನ್ ಹಾಕ್ಬಿಟ್ಟು ನಾವಿವಾಗ ಶೋರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ, ಡ್ರೋನ್ ಕ್ಯಾಮ್ರಾನ ಫ್ಲೈ ಮಾಡಿ ಅಂತ ಹೇಳಿದ್ರು. ಆದ್ರೆ ಆಚೆ ಮಳೆ ಬರ್ತಾ ಇದ್ದಿದ್ರಿಂದ ಡ್ರೋನ್ ಕ್ಯಾಮ್ರಾನ ಫ್ಲೈ ಮಾಡಕ್ ಆಗ್ಲಿಲ್ಲ. ಕ್ಲೈಂಟ್ ಶೋರೂಮ್ ಒಳಗಡೆ ಎಂಟ್ರಿ ಆಗೋದೆಲ್ಲ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ಕೊಂಡ್ವಿ. ಕಾರ್ನ ಪರ್ಚೇಸ್ ಮಾಡೋದಕ್ಕೆ ಟೋಟಲ್ ಆಗಿ 40 ಜನ ಬಂದಿದ್ದಾರೆ. ಕ್ಲೈಂಟ್ ಎಲ್ರು ಬನ್ರಿ ಈಗ ಫೋಟೋ ತೆಗಿತಾರೆ ಅಂತ ಎಲ್ರನ್ನೂ ಕರಿತಾ ಇದ್ರು. ಹಾಗೆ ಎಲ್ರನ್ನೂ ಚೇರ್ ಮೇಲೆ ಕುಂಡಿಸ್ಬಿಟ್ಟು ಮತ್ತೆ ನಿಲ್ಸ್ಬಿಟ್ಟು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಶೋರೂಮ್ ಸ್ಟಾಫ್ ಸಿಗ್ನೇಚರ್ ನ ಹಾಕ್ಸೋದಕ್ಕೆ ಬಂದ್ರು. ಅಲ್ಲಿರೋ ಜನನ ನೋಡ್ಬಿಟ್ಟು ಅವರೇ ಬೆಚ್ ಬಿದ್ದೋದ್ರು. ಹಾಗೆ ಕ್ಲೈಂಟ್ ಸಿಗ್ನೇಚರ್ ಹಾಕೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ನಾನು ವಿಡಿಯೋನ ಶೂಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ನನ್ನೇ ನೋಡ್ತಾ ಇದ್ರು. ಹಾಗೆ ಕ್ಲೈಂಟ್ ಫೋನ್ ಪೇ ನಲ್ಲಿ ಪೇಮೆಂಟ್ ಎಲ್ಲ ಮಾಡಿದ್ರು. ಕಾರ್ಗೆ ಹಾರ ಎಲ್ಲ ಹಾಕಿದ್ರು. ಕಾರ್ನ ನೋಡೋದಕ್ಕೆ ಡೆಲಿವರಿ ಕೌಂಟರ್ ಹತ್ರ 40 ಜನನು ಒಳಗಡೆ ಬಂದ್ಬಿಟ್ಟಿದ್ರು. ಕಾರ್ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ರು ಅವ್ರವ್ರ ಮೊಬೈಲ್ ಅಲ್ಲೇ ಫೋಟೋಸ್ ನ ಕ್ಲಿಕ್ ಮಾಡ್ಕೊಂತಾ ಇದ್ರು. ನನಗೆ ವಿಡಿಯೋ ಶೂಟ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು. ಕ್ಲೈಂಟ್ ನಮ್ಗೆ ಆಫ್ಟರ್ನೂನ್ 3 o'clock ಗೆ ಬರಕ್ಕೆ ಹೇಳ್ಬಿಟ್ಟು ಅವ್ರು ಮಾತ್ರ 7 ಗಂಟೆಗೆ ಬಂದಿದ್ದಾರೆ ಈವ್ನಿಂಗ್. ಕ್ಲೈಂಟ್ ನ ಮತ್ತೆ ಅವ್ರ ಮಕ್ಕಳನ್ನೆಲ್ಲ ಕಾರ್ ಮುಂದೆ ನಿಲ್ಸ್ಬಿಟ್ಟು ಕಾರ್ ಮೇಲಿರೋ ಸ್ಕ್ರೀನ್ ನ ಓಪನ್ ಮಾಡಿಸಿದೆ. ಸ್ಕ್ರೀನ್ ಓಪನ್ ಆದ್ರೇನು ಯಾರು ಸ್ಮೈಲೇ ಮಾಡ್ತಾ ಇರ್ಲಿಲ್ಲ. ಶೋರೂಮ್ ಸ್ಟಾಫ್ ಬಂದು ಕಾರ್ಗೆ ಕೀ ಎಲ್ಲ ಕೊಟ್ಟಿ ಕೆಲವೊಂದು ಗಿಫ್ಟ್ಸ್ ಎಲ್ಲ ಕೊಟ್ರು. ನಾವು ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. 40 ಜನನ ನಿಲ್ಸ್ಬಿಟ್ಟು ಕಾರ್ ಮುಂದೆ ಗ್ರೂಪ್ ಫೋಟೋ ತೆಗಿಯಕ್ಕೆ ಹೇಳಿದ್ರು. ನಾನು ಎಲ್ಲಾ ಮಕ್ಕಳನ್ನ ಕರ್ದಿ ನಿಲ್ಸೋ ಅಷ್ಟೊತ್ತಿಗೆ ತಲೆ ತಿಕ್ಲಿಡ್ದೋಯ್ತು. ಹಾಗೆ ಎಲ್ರಿಗೂ ಥಮ್ಸ್ ಅಪ್ ಮಾಡಿಸ್ಬಿಟ್ಟು ಫೋಟೋ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡೆ. ಕ್ಲೈಂಟ್ ಅವ್ರ ಮಗಳ ಕಾಲ್ನ ಕಾರ್ ಮೇಲೆ ಪ್ರಿಂಟ್ ಹಾಕ್ಸಿದ್ರು. ಹಾಗೆ ಕ್ಲೈಂಟ್ ಗೆ ಕೆಲವೊಂದು ಮೂವ್ಮೆಂಟ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟು ಕಾರ್ ಒಳಗಡೆ ಕುತ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಹಾಗೆ ಕ್ಲೈಂಟ್ ಕಾರ್ನ ಶೋರೂಮ್ ಇಂದ ಆಚೆ ತಗೊಂಡೋದ್ರು. ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನೈಟ್ 8 o'clock ಆಗಿತ್ತು. ನಾನು ಅಷ್ಟೇ ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಸ್ಟುಡಿಯೋಗೆ ಬಂದು 2 hours ಅಲ್ಲಿ ಎಡಿಟಿಂಗ್ ಎಲ್ಲ ಮಾಡಿ ಕ್ಲೈಂಟ್ ಗೆ ನಾನು ವಿಡಿಯೋನ ಸೆಂಡ್ ಮಾಡ್ಲಿಲ್ಲ. ಯಾಕಂದ್ರೆ ಕ್ಲೈಂಟ್ ಶೋರೂಮ್ ಹತ್ರ ಲೇಟ್ ಆಗಿ ಬಂದ್ರು ಅಂತ ನಾನು ವಿಡಿಯೋನ ಒಂದ್ ದಿನ ಆದ್ಮೇಲೆ ಲೇಟ್ ಆಗಿ ಕಳಿಸಿದೆ. ಕ್ಲೈಂಟ್ ವಿಡಿಯೋನ ನೋಡ್ತಾ ಇದ್ದಂಗೆ ತುಂಬಾನೇ ಹ್ಯಾಪಿ ಆದ್ರು. ಈ ವಿಡಿಯೋದು ನೀವು ಔಟ್ಪುಟ್ ನೋಡ್ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕಿದೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ತಾರ್ ರಾಕ್ಸ್ ಡೆಲಿವರಿ ಇದೆ, ಅಲ್ಲಿ ನಾವು ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್.